ಕಡೆಯುವ ಕಲ್ಲಲ್ಲಿ ಕಡೆದು ಮಾಡಿದ ಅಡುಗೆ ಆಹಾ ಎಂಥ ರುಚಿ ಗೊತ್ತುಂಟಾ. ಹಾಗೆ ಅದನ್ನು ಯಾರು ಕಡೆಯುತ್ತಾರೋ ಅವರಿಗೆ ಒಳ್ಳೆ ವ್ಯಾಯಾಮ ಕೂಡ. ಬೇರೆ ಯಾವ ಯೋಗಾಭ್ಯಾಸವೂ ಬೇಡ, ಬೇರೆ ಯಾವುದೇ ವ್ಯಾಯಾಮ ಕೂಡ ಬೇಡ. ಅಂದ ಹಾಗೆ ನಮ್ಮ ಪುತ್ತೂರು ಬದಿಯಲ್ಲಿ ಮೊನ್ನೆ ಒಂದೆರಡು ದಿವಸ ಕಂಟಿನ್ಯೂಸ್ ಆಗಿ ಕರೆಂಟೇ ಇರಲಿಲ್ಲ. ಆದರೆ ನಮಗೆ ಹಲಸಿನಕಾಯಿ ದೋಸೆ ಮಾಡಿ ತಿನ್ನಬೇಕು ಅಂತ ಆಗಿತ್ತು. ಅಕ್ಕಿಯನ್ನು ನೆನೆ ಹಾಕಿ ಆಗಿತ್ತು, ಹಲಸಿನಕಾಯಿಯನ್ನು ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಟಾಗಿತ್ತು. ಎಂತ ಮಾಡೋದು, ಕರೆಂಟೇ ಇಲ್ಲ. ಹಾಗಾಗಿ ನಮ್ಮ ಹಳೆಯ ಪದ್ಧತಿ ಯಾವುದು, ಕಡೆಯುವ ಕಲ್ಲಲ್ಲಿ ಕಡೆಯುವಂಥದ್ದು, ಆ ಕೆಲಸಕ್ಕೆ ಅತ್ತೆ ಹೊರಟಿದ್ರು. ನಮ್ಮ ಮಕ್ಕಳಿಗೆ ಭಾರಿ ವಿಶೇಷ. ಈ ಕಡೆಯುವ ಕಲ್ಲು ನಿತ್ಯ ಕಣ್ಣಿಗೆ ಕಾಣ್ತದೆ ಆದರೂ ಇದು ಯಾಕೆ ಇರುವುದು ಅಂತ ಹೇಳುವ ಅರಿವು ಅವರಿಗಿರಲಿಲ್ಲ. ಮಗ ಶಾಲೆಯಿಂದ ಬರುವಷ್ಟು ಹೊತ್ತಿಗೆ ಇದೆಂಥದ್ದು ಅಂತ ಅವನಿಗೆ ಪರಮಾಶ್ಚರ್ಯ. ಕೊನೆಗೆ ಮನುಷ್ಯ ಜೀವಿ ನೋಡಿ, ಅಕ್ಕಿ ಹಾಕಿದ್ದಾರೆ, ಹಲಸಿನಕಾಯಿಯೂ ಉಂಟು, ಹಾಗಾದರೆ ಇದು ಕಡಿಲಿಕ್ಕಿರುವುದು ಅಂತ ಅವನ ಮನಪಟಲಕ್ಕೆ ಹೋಗಿದೆ. ಕಡಿಲಿಕ್ಕೆ ಕೂತಿದ್ದಾನೆ. ಅಣ್ಣ ಕಡಿಯುವುದನ್ನು ನೋಡಿ ನಾನು ಕಡಿತೇನೆ ಅಂತ ತಂಗಿಯದ್ದು ರಾಯಭಾರಿಕೆ. ಸುಲಭ ಉಂಟು ಕಡಿಲಿಕ್ಕೆ ಅಂತ ಇಬ್ಬರು ಅಂದುಕೊಂಡಿದ್ದಾರೆ. ಅಂತೂ ಜಗಳ ಮಾಡಿ ಅಣ್ಣನನ್ನು ಎಬ್ಬಿಸಿ ತಂಗಿ ಕೂತ್ಲು. ಅಬ್ಬಾ, ಕಲ್ಲು ಸ್ವಲ್ಪ ಆದರೂ ಹೊರಳಿತು ಇದ್ದ ಜಾಗದಿಂದ. ಅಂತೂ ಅಣ್ಣ ತಂಗಿ ಇಬ್ಬರೂ ಸ್ಪರ್ಧೆಗೆ ಇಳಿದು ಬಿಟ್ಟರು, ನಾನು ಕಡಿಯುವುದು ಅಂತ ಹೇಳಿ. ಇವರನ್ನು ಸಮಾಧಾನ ಮಾಡಿಸುವ ಹೊತ್ತಿಗೆ ನಮಗೆ ಸಾಕಾಗಿತ್ತು. ಶಾಲೆಯಿಂದ ಬಂದದ್ದಷ್ಟೇ ಅಲ್ವಾ, ಬಾ ಹೊಟ್ಟೆಗೇನಾದರೂ ತುಂಬಿಸುವ ಅಂಥೇಳಿ ಅವನನ್ನು ಹೇಗೋ ಸಮಾಧಾನ ಮಾಡಿಸಿ ತಂಗಿಯನ್ನೂ ಏನೇನೋ ವಿಷಯ ಹೇಳಿ ತಪ್ಪಿಸಿ ಇಬ್ಬರನ್ನು ಹೊಟ್ಟೆಗೆ ತುಂಬಿಸ್ಲಿಕ್ಕೆ ಕರ್ಕೊಂಡು ಹೋಗಿ ಆಯಿತು. ಅತ್ತೆಯೂ ಹೇಳಿದರು, ನೀವಿನ್ನಿಬ್ಬರು ಹೇಳದೇ ಇದ್ದರೆ ಅಲ್ಲಿ ಕರೆಂಟು ಇಲ್ಲ, ನನಗೆ ರಾತ್ರಿ ಆದರೂ ಕಡೆದೂ ಆಗಲಿಕ್ಕಿಲ್ಲ, ನಾಳೆ ಬೆಳಿಗ್ಗೆ ತಿಂಡಿಗೆ ಎಂತ ಕೊಡೋದು ನಿಮಗೆ ಹೇಳಿ ಅಂತ ಅತ್ತೆಯು ಅವರನ್ನು ಎಬ್ಬಿಸಿ ನಾವು ಮತ್ತೆ ಕಡೆದು ಹಲಸಿನಕಾಯಿ ದೋಸೆ ಮಾಡಿ ತಿಂದೆವು.